ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್ .com ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಜಾಬ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್, 10th ಜಾಬ್, PUC ಜಾಬ್, ಗ್ರಾಜುಯೇಷನ್ ಜಾಬ್ಸ್, ಪ್ರತಿಯೊಂದು ಜಾಬ್ಸ್ ಬಗ್ಗೆ ಈ ಒಂದು ವೆಬ್ಸೈಟ್ ಅಲ್ಲಿ ಆಗ್ತಾ ಇರ್ತೀವಿ. ಓಕೆನಾ. ಸೊ ಈ ಒಂದು ವೆಬ್ಸೈಟ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಬಾಗಲಕೋಟೆಯಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ. ಸೊ ಬಾಗಲಕೋಟೆಯಲ್ಲಿ ಯಾವ ಪೋಸ್ಟ್ ಕರೆದಿದ್ದಾರೆ, ಏನ್ ವೇಕೆನ್ಸಿ ಇದೆ, ಎಷ್ಟು ಏಜ್ ಲಿಮಿಟ್ ಇದೆ, ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್, ಯಾವತ್ ಲಾಸ್ಟ್ ಡೇಟು, ಪ್ರತಿ ಒಂದು ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ಈ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಸ್ನೇಹಿತರೆ, ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ನಿಮ್ಗೆ ತಕ್ಷಣನೇ ಸಿಗೋದಕ್ಕೋಸ್ಕರ. ಓಕೆನಾ. ಸೊ ಹಾಗೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗ್ಬಹುದು ಸ್ನೇಹಿತರೆ. ಲೇಟೆಸ್ಟ್ ಅಪ್ಡೇಟ್ಸ್ ಅಲ್ಲಿ ಕೂಡ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ನೋಡೋದಾದ್ರೆ ಬಾಗಲಕೋಟೆಯಲ್ಲಿ ಡಿಸ್ಟಿಕ್ ಹೆಲ್ತ್ ವೆಲ್ಫೇರ್ ಏನಿದೆ ಅದರಲ್ಲಿ ನಿಮ್ಗೆ ಕರೆದಿರುವಂತದ್ದು. ಓಕೆನಾ. ಸೊ ಡಿಸ್ಟಿಕ್ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಬಾಗಲಕೋಟೆ. ಓಕೆನಾ. 131 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. 131. ಸ್ಯಾಲ್ರಿ ಬಂದು 1,40,40,000 ರೂಪಾಯಿವರೆಗೂ ಸ್ಯಾಲ್ರಿ ಇದೆ ಸ್ನೇಹಿತರೆ. ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಮೆಡಿಕಲ್ ಆಫೀಸರ್, ಸ್ಟಾಫ್ ನರ್ಸ್, ಲ್ಯಾಬೊರೇಟರಿ ಟೆಕ್ನಿಷಿಯನ್, ಕನ್ಸಲ್ಟೆಂಟ್, ಫಿಸಿಯೋಥೆರಪಿಸ್ಟ್, ಹೀಗೆ ಅನೇಕ ಹುದ್ದೆಗಳನ್ನ ಕರೆದಿದ್ದಾರೆ. ಲಾಸ್ಟ್ ಡೇಟ್ ಬಂದು 17 ಜೂನ್ 2025 ಆಗಿರುತ್ತೆ ಸ್ನೇಹಿತರೆ. ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಯಾವ ರೀತಿ ಅಪ್ಲೈ ಮಾಡೋದು, ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಅಪ್ಲೈ ಮಾಡ್ತಾ ಇದ್ರೆ ಅಪ್ಲೈಯಿಂಗ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಲಾಸ್ಟ್ ಡೇಟ್ ಬಂದು 17 ಜೂನ್ 2025 ಆಗಿರೋದ್ರಿಂದ ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಯಾಕಂದ್ರೆ ಲಾಸ್ಟ್ ಡೇಟ್ ವರೆಗೂ ಕಾಯ್ತೀನಿ ಅಂತ ಹೇಳೋದಾದ್ರೆ ನಿಮ್ಗೆ ಸರ್ವರ್ ಡೌನ್ ಆಗಬಹುದು, ಅಥವಾ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕಾಗಲ್ಲ. ಅಪ್ಲೈ ಮಾಡೋ ಸಮಯದಲ್ಲಿ ಏನಾದ್ರೂ ಒಂದು ಮಿಸ್ಟೇಕ್ ಬಂದ್ರೆ ಅದನ್ನ ಸಾಲ್ವ್ ಮಾಡೋದಕ್ಕೆ ಟೈಮ್ ಕೂಡ ನಿಮ್ಮ ಹತ್ರ ಇರೋದಿಲ್ಲ ಸ್ನೇಹಿತರೆ. ಓಕೆನಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈಗಲೇ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡೋ ಸಮಯದಲ್ಲಿ ಏನೇ ಒಂದು ಫಾಲ್ಟ್ ಆಯ್ತು ಅಂದ್ರೆ ಇನ್ನೊಂದ್ಸತಿ ರೀಟ್ರೈ ಮಾಡೋದಕ್ಕೆ ಆಪ್ಷನ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಜಾಬ್ ಲೊಕೇಶನ್ ಬಂದು ಬಾಗಲಕೋಟೆ ಡಿಸ್ಟಿಕ್, ಕರ್ನಾಟಕ. ಹಾಗೆ ನೋಡೋದಾದ್ರೆ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಇಲ್ಲ ಸ್ನೇಹಿತರೆ. ಓಕೆನಾ. ಸೊ ಝೀರೋ ಅಪ್ಲಿಕೇಶನ್ ಫೀಸ್, ನೋ ಫೀ. ಓಕೆನಾ. ಸೊ ನೋಡಿ, MBBS, MS, MD, DNB ಮಾಡಿರುವಂತಹ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿರುತ್ತೆ. ಕನ್ಸಲ್ಟೆಂಟ್, ಮೆಡಿಕಲ್ ಆಫೀಸರ್, ಪ್ರಿಡಿಯಕ್ಷನ್, ಅನೆಸ್ಥಿಷಿಯಾಲಜಿಸ್ಟ್, ಈ ರೀತಿ. ಅದಂತರ BAMS, ಅದಂತರ GNM, BSc ನರ್ಸಿಂಗ್ ಆಗಿರೋರು, 12th, DMLT, BTP, ಡಿಪ್ಲೊಮೊ, BTech, BSc, BE ಮಾಡಿರೋದು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದು ಒಂದು ನೋಟಿಫಿಕೇಶನ್ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಏಜ್ ಲಿಮಿಟ್ ಬಂದು 65 ವರ್ಷದವರೆಗೂ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. 65 ವರ್ಷ ಆಗಿರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ವೇಕೆನ್ಸಿ ನೋಡೋದಾದ್ರೆ ಮೆಡಿಕಲ್ ಆಫೀಸರ್ಗೆ 41 ವೇಕೆನ್ಸಿ ಇದೆ, ಕನ್ಸಲ್ಟೆಂಟ್ಗೆ 3 ವೇಕೆನ್ಸಿ, ಸ್ಟಾಫ್ ನರ್ಸಿಗೆ 35 ವೇಕೆನ್ಸಿ, ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ಗೆ 23, ಲ್ಯಾಬ್ ಟೆಕ್ನಿಷಿಯನ್ಗೆ 8, ಇಂಜಿನಿಯರ್ ಸಿವಿಲ್ 1, ಫಿಸಿಯೋಥೆರಪಿಸ್ಟ್ 1, ಆರ್ಡಿಯಾಲಜಿ, ಎಪಿಡಮಿಯಾಲಜಿ, ಈ ರೀತಿ ಇರುವಂತವ್ರಿಗೆ ಕೂಡ ಕರೆದಿದ್ದಾರೆ. ಓಕೆನಾ. ಸೊ ಟೋಟಲ್ ನೋಡಿ, 1,40,000 ಇದೆ, 75,000, 16,000, 15,000, ಮತ್ತೆ 25,000, 30,000, ಈ ರೀತಿ ಸ್ಯಾಲರೀಸ್ ವೇರಿ ಆಗ್ತಾ ಇದೆ. ಸೊ ನಿಮ್ಗೆ ಯಾವ್ದು ಸೂಟೇಬಲ್ ಜಾಬ್ ಆಗುತ್ತೋ ಆ ಒಂದು ಜಾಬ್ಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಹಾಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮ್ ಅಲ್ಲಿ ನಿಮ್ಗೆ ಡಾಕ್ಯುಮೆಂಟ್ಸ್ ಏನು ಅಂತ ಹೇಳೋದಾದ್ರೆ, ನಿಮ್ಮ ಮೇನ್ ಆಧಾರ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್, ಎಜುಕೇಶನ್ ಸರ್ಟಿಫಿಕೇಟ್ಸ್ ಏನೇ ಇದ್ರು ಅದು, ಮತ್ತೆ ಮೆಡಿಕಲ್ ಸರ್ಟಿಫಿಕೇಟ್ಸ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಏನಾದ್ರು ಇದ್ರೆ ಅದು, ಅದಾದ ನಂತರ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಮತ್ತೆ ನಿಮ್ಮ ಫೋನ್ ನಂಬರ್, ಇಮೇಲ್ ಐಡಿ ಮೇನ್ ಇಂಪಾರ್ಟೆಂಟ್. ಓಕೆನಾ. ಸೊ ಇದನ್ನ ನೀವು ಅಪ್ಲಿಕೇಶನ್ ಅಪ್ಲೈ ಆನ್ಲೈನ್ ಅಂತ ಏನಿದೆ ಈ ಒಂದು ಲಿಂಕ್ ನ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ಓಪನ್ ಆಗಿರುವಂತ ಇದರಲ್ಲಿ ನೀವು ಸೇವಾ ಸಿಂಧು ಅಲ್ಲಿ ಲಾಗಿನ್ ಆಗ್ಬೇಕಾಗಿರುತ್ತೆ. ಸೊ ಲಾಗಿನ್ ಆಗ್ಬಿಟ್ಟು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಓಕೆನಾ.
ಸೊ ನೋಡಿ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅನ್ನೋದು ಕೂಡ ಡೀಟೇಲ್ ಆಗಿ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರ್ತಾರೆ. ನೋಟಿಫಿಕೇಶನ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ, ಓದ್ಕೋಬಹುದಾಗಿರುತ್ತೆ. ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಸಂಘ ಬಾಗಲಕೋಟೆಯಲ್ಲಿ ಕರೆದಿರುವಂತದ್ದು. ನೋಡಿ ವಿದ್ಯಾರ್ಹತೆ ಬಂದು ನಿಮ್ಗೆ ಈಗಾಗಲೇ ತಿಳಿಸಿರುವಂತದ್ದು ಆಡಿಯೋಲಜಿಸ್ಟ್ಗೆ, ಆಡಿಯೋಲಜಿಸ್ಟ್ ಅಸಿಸ್ಟೆಂಟ್ಗೆ, ಆಮೇಲೆ ಇನ್ಸೆಕ್ಟ್ ಕಲೆಕ್ಟರ್, ಈ ರೀತಿ ಪ್ರತಿಯೊಂದು ಇದಕ್ಕೂ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ ಆಪ್ಟೋಮೆಟ್ರಿಕ್ ಅಸಿಸ್ಟೆಂಟ್, ಚಿಲ್ಡ್ರನ್ ಇನ್ಸ್ಟ್ರಕ್ಷನ್ ಫಾರ್ ಹಿಯರಿಂಗ್ ಚಿಲ್ಡ್ರನ್, ಈ ರೀತಿ ಪ್ರತಿ ಒಂದು ಹುದ್ದೆಗೂ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಜೂನಿಯರ್ ಹೆಲ್ತ್ ಕೌನ್ಸಿಲರ್, ಮತ್ತೆ ಸ್ಟಾಫ್ ನರ್ಸು, ಸೀನಿಯರ್ LHV ಪೋಕೋ, ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿ, ಇಂಜಿನಿಯರ್ ಸಿವಿಲ್. ಓಕೆನಾ. ಅದಂತರ ನೋಡಿ ಈ ರೀತಿಯಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಂತ ಹೋದಾಗ ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಈ ಒಂದು ಡೀಟೇಲ್ಸ್ ನೀವು ಓದ್ಕೋಬಹುದಾಗಿರುತ್ತೆ. ಈಗಾಗ್ಲೇ ನಿಮ್ಗೆ ಏನ್ ತಿಳಿಸ್ಕೊಟ್ಟಿದೀನಿ ಎಲ್ಲದೂ ಇದರಲ್ಲಿ ಇರೋದೇ ಸ್ನೇಹಿತರೆ. ಓಕೆನಾ. ಸೊ ನೀವು ಆದಷ್ಟು ಡೈರೆಕ್ಟ್ ಆಗಿ ಬಂದು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸೇವಾ ಸಿಂಧು ಅಲ್ಲಿ. ಓಕೆನಾ. ಸೊ ಸೇವಾ ಸಿಂಧು ಅಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ನೀವು ಬರೀ ಈ ಬಾಗಲಕೋಟೆ ಅಂತ ಸರ್ಚ್ ಮಾಡಿದ್ರೆ ಸಾಕು, ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೇವಾ ಸಿಂಧು ಅಲ್ಲಿ ಅಥವಾ ಬಾಗಲಕೋಟೆ NIC.NIC ಅಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಈಗಾಗಲೇ ಇಸ್ರೋದಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ರೈಲ್ವೆದಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ, CISF ಹೆಡ್ ಕಾನ್ಸ್ಟೇಬಲ್ ಪೋಸ್ಟ್ ಕರೆದಿದ್ರು, ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆನಂತರ ಸಿಡ್ಯಾಕ್, ಓಕೆನಾ, ಇದು ಬಂದು ಇಂಜಿನಿಯರ್ಸ್ ಗೆ ಕರೆದಿರುವಂತದ್ದು 850 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಓಕೆನಾ. ಸೊ ಇನ್ನೊಂದು SSC ಅಲ್ಲಿ ಕರೆದಿದ್ದಾರೆ, 2500 ವೇಕೆನ್ಸಿ ಕರೆದಿದ್ದಾರೆ SSC ಅಲ್ಲಿ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ, ಇದನ್ನು ಕೂಡ. ಓಕೆನಾ. ಸೊ ನೋಡಿ ಅದಾಂತರ ECL, ಅದಾಂತರ ಬಾಗಲಕೋಟೆಯಲ್ಲಿ ಈಗೇನು ನಿಮ್ಗೆ ತಿಳಿಸ್ಕೊಡಿದೆ 130 ವೇಕೆನ್ಸಿಗಳು. ಈ ಒಂದು ವೇಕೆನ್ಸಿ ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಏನು ಲಿಂಕ್ ಕೊಟ್ಟಿದ್ದೀನಿ, ವಾಟ್ಸ್ಆಪ್ ಗ್ರೂಪ್ ಲಿಂಕ್, ಅಲ್ಲಿ ಲಿಂಕ್ ಜಾಯ್ನ್ ಆಗಿ ನೀವು ಕೇಳಬಹುದು. ಅಥವಾ ನಮ್ಮ ಕಮೆಂಟ್ ಅಲ್ಲಿ ಕೂಡ ನೀವು ಕಮೆಂಟ್ ಮಾಡಬಹುದಾಗಿರುತ್ತೆ. ಅದನ್ನ ನಿಮ್ಗೆ ಸಾಲ್ವ್ ಮಾಡ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.